ದೆಹಲಿ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಉಮರ್ ಮೊಹಮ್ಮದ್ ತಾಯಿಯನ್ನ ಕೂಡ ಅರೆಸ್ಟ್ ಮಾಡಿದ್ದಾರಂತೆ. ಉಮರ್ ಮೊಹಮ್ಮದ್ ತಾಯಿ ಜಸ್ಟ್ ಸಹೋದರರು ಮಾತ್ರ ಅಲ್ಲ, ತಾಯಿ ಕೂಡ ಅರೆಸ್ಟ್ ಆಗಿದ್ದಾರೆ. ಉಮರ್ ತಾಯಿ ಇಬ್ಬರು ಸಹೋದರರನ್ನ ಬಂಧಿಸಲಾಗಿದೆ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ 3 ಬಂಧನ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಉಮರ್ ಸಂಬಂಧಿಕರಿಂದ 12 ಮೊಬೈಲ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ಅಧಿಕಾರಿಗಳು. ಉಮರ್ ಕುಟುಂಬಸ್ಥರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ದೆಹಲಿ ಕೆಂಪುಕೋಟೆ ಬಳಿ ಈ ಸ್ಫೋಟ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಉಮರ್ ಆ ಕಾರಲ್ಲಿ ಇದ್ದದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಡಾಕ್ಟರ್ ಉಮರ್ ಸಹೋದರರು ಸೇರಿದಂತೆ ತಾಯಿಯನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವರ ಸಂಬಂಧಿಕರಿಂದ 12 ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆಯ ಕುರಿತು ಒಂದಷ್ಟು ಮಹತ್ವದ ಮಾಹಿತಿ ಕಲೆ ಹಾಕುವುದಕ್ಕೆ ಜಸ್ಟ್ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರೋದಲ್ಲ, ಅವ್ರನ್ನ ಬಂಧಿಸ್ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿಗೆ ಒಂದು ಹಿಂಟ್ ಅಂತೂ ಸಿಕ್ಕಿರಬಹುದಲ್ಲ ಪೊಲೀಸರಿಗೆ. ಈ ಉಗ್ರ ಸಂಘಟನೆಯಲ್ಲಿ ಇದ್ದಾತ ಡಾಕ್ಟರ್ ಉಮರ್ನಿಂದಲೇ ಈ ವಿಧ್ವಂಸಕ ಕೃತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ ಸಿಕ್ಕಿರೋದ್ರಿಂದ ಡಾಕ್ಟರ್ ಉಮರ್ ಸಹೋದರರು, ತಾಯಿ, ಅವರ ಸಂಬಂಧಿಕರ ಹತ್ರ ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಳ್ಳೋದು ಜೊತೆಗೆ ಸಹೋದರ ಬಂಧನ ಆಗುವಂತಹ ಪ್ರಕ್ರಿಯೆಗಳಿಗೆ ಪೊಲೀಸರು ಮುಂದಾಗ್ತಿದ್ದಾರಾ? ಇಂಥದ್ದೊಂದು ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ಆತ್ಮಾಹುತಿ ದಾಳಿ ಮಾಡ್ಕೊಳ್ಳೋದಕ್ಕೆ ಆ ಕಾರ್ನಲ್ಲಿ ಸ್ಫೋಟಕಗಳನ್ನ ತನ್ನ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಜನನಿಬಿಡ ಪ್ರದೇಶದಲ್ಲೇ ಸ್ಫೋಟ ಆಗಿರೋದ್ರಿಂದ ಉದ್ದೇಶ ಬೇರೆಯದ್ದಾಗಿತ್ತ ಅನ್ನೋದು ಪ್ರಶ್ನೆ. ಇನ್ನೊಂದು ಆಯಾಮದಲ್ಲೂ ಕೂಡ ಒಂದಷ್ಟು ಅನುಮಾನಗಳಿದೆ. ನಿರ್ದಿಷ್ಟ ಜಾಗ, ನಿರ್ದಿಷ್ಟ ಪ್ರದೇಶದಲ್ಲೇ ಅದನ್ನ ಸ್ಫೋಟ ಮಾಡಬೇಕು ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿದೆಯಾ? ಇದು ಕೂಡ ಪ್ರಶ್ನೆ. ಅವ್ರ ಟಾರ್ಗೆಟ್ ಅದಿರಲ್ಲ, ಇನ್ನೆಲ್ಲೋ ಟಾರ್ಗೆಟ್ ಇಟ್ಕೊಂಡಿರ್ತಾರೆ, ಇನ್ಯಾವುದೋ ಪ್ರದೇಶ ಟಾರ್ಗೆಟ್ ಆಗಿರುತ್ತೆ. ಅಲ್ಲಿ ಸ್ಫೋಟ ಆಗೋಕ್ಕೂ ಮುನ್ನವೇ ಅವ್ರಿಗೆ ಗೊತ್ತಿಲ್ಲದೆ ಈ ಟೈಮ್ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಸ್ಫೋಟಕಗಳಿದ್ದಾಗ, ಬಾಂಬ್ಗಳಿದ್ದಾಗ ಟೈಮ್ ಫಿಕ್ಸ್ ಆಗಿರುತ್ತೆ. ಅದನ್ನ ನಿಗದಿತ ಸಮಯದಲ್ಲಿ ತಲುಪದೆ ಹೋದಾಗ್ಲೂ ಕೂಡ ಈ ರೀತಿ ಸ್ಫೋಟ ಸಂಭವಿಸುವ ಚಾನ್ಸಸ್ ಇರುತ್ತೆ. ಆತ ಆತ್ಮಾಹುತಿ ದಾಳಿ ಮಾಡ್ಕೊಳ್ಳದೆ ಆ ಸ್ಫೋಟಕಗಳನ್ನ ತಂದು ಅಲ್ಲಿ ಟೈಮ್ ಫಿಕ್ಸ್ ಮಾಡಿ ಯಾವುದೋ ಜನನಿಬಿಡ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಹಾನಿ ಮಾಡಬೇಕು, ಅಲ್ಲಿ ಬ್ಲಾಸ್ಟ್ ಆಗಬೇಕು ಅಂತ ಫಿಕ್ಸ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿರುವಂತ ಚಾನ್ಸಸ್ ಇದೆ, ಇಲ್ಲ ಆತ್ಮಾಹುತಿ ದಾಳಿ ಆಗಿರುವಂತಹ ಚಾನ್ಸಸ್ ಕೂಡ ಇದೆ. ನಾನೂ ಸತ್ತು ಇನ್ನೊಂದಷ್ಟು ಜನರನ್ನ ಸಾಯಿಸುವಂತಹ ಪ್ರಯತ್ನಗಳು ಆಗಿರುತ್ತೆ ಇಂತಹ ವಿಧ್ವಂಸಕ ಕೃತ್ಯಗಳಾದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ 2 ಆಯಾಮಗಳಲ್ಲೂ ಕೂಡ ಪೊಲೀಸರ ತನಿಖೆ ಸಾಗ್ತಾ ಇದ್ದಂತಹ ಹೊತ್ತಲ್ಲೇ ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ ಅವರ ತಾಯಿಯನ್ನ ಕೂಡ ಬಂಧಿಸಲಾಗಿದೆ. ನಿಮ್ಗೆಲ್ಲ ನೆನಪಿರ್ಲಿ, ಈ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರಲ್ಲ ಅವರನ್ನ ಬಂಧಿಸಬೇಕು ಅಂದಾಗ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ಟಾರ್ಗೆಟ್ ಆಗೋದು ಅವರ ಫ್ಯಾಮಿಲಿ, ಅವರ ತಾಯಿ. ಮೊದಲು ಅವ್ರ ತಾಯಿಯನ್ನ ಬಂಧಿಸೋದು, ಅವರನ್ನ ವಶಕ್ಕೆ ಪಡೆದುಕೊಳ್ಳೋ ಇಂಥ ಪ್ರಕ್ರಿಯೆಗಳು ಬಹುತೇಕ ಸಲ ಆಗಿದೆ. ಈಗಲೂ ಕೂಡ ಅಂಥದ್ದೊಂದು ಘಟನೆ ಆಗಿದೆ. ದೆಹಲಿಯಲ್ಲಿಂದು ಹೈ ವೋಲ್ಟೇಜ್ ಮೀಟಿಂಗ್ ಅಂತೆ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿ ಘಟನೆಯ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆಗೆ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಸ್ತಾರೆ ಅಮಿತ್ ಶಾ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಸ್ಥಳಕ್ಕೂ ಬಂದ್ರು. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್. ಎನ್ಐಎ, ಎಸ್ಪಿಜಿ ಮುಖ್ಯಸ್ಥರ ಜೊತೆ ಅಮಿತ್ ಶಾ ಅವರು ಇವತ್ತು ಸಭೆ ಮಾಡ್ತಾರೆ ಸಾಲು ಸಾಲು. ಗುಪ್ತಚರ ಮುಖ್ಯಸ್ಥರ ಜೊತೆಗೂ ಕೂಡ ಅಮಿತ್ ಶಾ ಅವರು ಚರ್ಚೆ ಮಾಡಲಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಭೆಯಲ್ಲಿ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವರ ಹೈ ವೋಲ್ಟೇಜ್ ಮೀಟಿಂಗ್ ಕೆಲ ಕ್ಷಣಗಳಲ್ಲೇ ಪ್ರಾರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಘಟನೆ ಆಗ್ತಾ ಸ್ವಲ್ಪ ಹೊತ್ತಿಗೆ ಕೇಂದ್ರ ಗೃಹ ಸಚಿವರು ಸ್ಪಾಟಿಗೆ ಬಂದ್ಬಿಟ್ರು. ಪರಿಸ್ಥಿತಿ ಅವಲೋಕನ ಆಯಿತು, ಆಸ್ಪತ್ರೆಗೆ ಭೇಟಿ ಕೊಟ್ಟರು, ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ನಂತರ ಅಧಿಕಾರಿಗಳಿಂದ ಪ್ರಾಥಮಿಕ ಮಾಹಿತಿ ಪಡೆದುಕೊಂಡ್ರು. ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಮಿತ್ ಶಾ ಅವರನ್ನ ಕಾಂಟ್ಯಾಕ್ಟ್ ಮಾಡೋ ಮೂಲಕ ಒಂದಷ್ಟು ಮಾಹಿತಿನ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲೂ ಕೂಡ ಒನ್ಸ್ ಅಗೇನ್ ಬಲಿಯಾಗಿರೋದು ಅಮಾಯಕರು. ಇದು ಉದ್ದೇಶ ಅಲ್ಲದೇನಾ ಗೊತ್ತಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು. ಬಟ್ ಎಲ್ಲವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಮತ್ತೆ ಅಮಾಯಕರು ಜೀವ ಕಳ್ಕೊಂಡಿದ್ದಾರೆ.